ನಮಸ್ಕಾರ ಎಲ್ಲರಿಗೂ. ಇಂದು ನಾವು ನಿಮಗೆ ನ್ಯಾಷನಲ್ ಸ್ಕಾಲರ್‌ಶಿಪ್ ಪೋರ್ಟಲ್‌ನಲ್ಲಿ OTR ನಂಬರ್ ಹೇಗೆ ಪಡೆಯುವುದು ಎಂಬುದನ್ನು ಹಂತವಾಗಿ ತೋರಿಸುತ್ತೇವೆ. ಓಕೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಸುಲಭವಾಗಿ ನಿಮ್ಮ OTR ನಂಬರನ್ನು ಪಡೆಯಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್. ಈಗ ವೆಬ್ ಬ್ರೌಸರನ್ನು ಓಪನ್ ಮಾಡಿದ ತಕ್ಷಣ NSP OTR ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ. ಲಿಂಕ್ಸನ್ನು ವಿಸಿಬಲ್ ಆಗ್ತಾವೆ. ವಿಸಿಬಲ್ ಆದ ತಕ್ಷಣ ನೀವು NSP ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಡ್ಯಾಶ್ಬೋರ್ಡ್ ಓಪನ್ ಆದ ತಕ್ಷಣ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ಪು 4 ಸ್ಟೆಪ್ಸ್ ಇದಾವೆ. ಫಸ್ಟ್ ಒನ್ ಗೈಡ್ಲೈನ್ಸು, ಸೆಕೆಂಡು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರು, ಥರ್ಡ್ KYC, ಫೋರ್ತ್ ಫಿನಿಶ್ ಅಂತ. ಓಕೆ, ಅದೇ ರೀತಿ ಇಲ್ಲಿ ಕೆಳಗಡೆ ಬಂದಾಗ ಕೆಳಗಡೆ 2 ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ ಟಿಕ್ ಮಾರ್ಕ್ದು. ಅಲ್ಲಿ ಅವೆರಡು ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅನ್ನು ಪ್ರೊಸೀಡ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಬರುತ್ತೆ ರಿಜಿಸ್ಟ್ರೇಷನ್ ವಿತ್ ಮೊಬೈಲ್ ನಂಬರ್ ಅಂತೇಳಿ. ಈಗ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಗೆಟ್ OTP ಅಂತ ಇದೆ. ಗೆಟ್ OTP ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು ಮೊಬೈಲ್ ಡಿವೈಸಲ್ಲಿ OTP ಬರ್ತದೆ. ಆ OTPಯನ್ನು ಇಲ್ಲಿ ಹಾಕಬೇಕು. ಓಕೆ, ಈಗ OTP ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚ್ ಇದೆ, ಕ್ಯಾಪ್ಚನ್ನು ಹಾಕಬೇಕು. OTP ಮತ್ತು ಕ್ಯಾಪ್ಚನ್ನು ಹಾಕಿದ ತಕ್ಷಣ ನೆಕ್ಸ್ಟ್ ವೆರಿಫೈ ಮಾಡಿ. ನೆಕ್ಸ್ಟು ಥರ್ಡ್ ಸ್ಟೆಪ್ಪಿಗೆ ಬರುತ್ತೆ. ಥರ್ಡ್ ಸ್ಟೆಪ್ ಯಾವುದಂದರೆ KYC ಅದು. ಆಧಾರ್ ನಂಬರನ್ನು ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರನ್ನು ಹಾಕಿ. ಓಕೆ, ಇಲ್ಲಿ ಕೂಡ ಒಂದು OTP ಬರ್ತದೆ. OTPಯನ್ನು ಹಾಕಬೇಕು. OTP ಹಾಕಿದ ತಕ್ಷಣ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ವಿತ್ ನಿಮ್ಮ ಅಪ್ಲಿಕೇಶನ್ ನೇಮು, ಆಧಾರ್ ನಂಬರ್ ಅಂತು, ಆಮೇಲೆ SSP ಏನು ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಿಲ್ಲ ಅಲ್ಲಿಂದ ಡಾಟಾ ಫೆಚ್ ಆಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ನಿಮ್ಮ ಡೀಟೇಲ್ಸನ್ನು ಹಾಕಬೇಕು. ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್, ನಿಮ್ಮ ಮದರ್ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ನಿಮ್ಮ ಇಮೇಲ್ ID ಆಗಿರ್ಬೋದು. ಇಮೇಲ್ ID ನೀವು SSPಯಲ್ಲಿ ಯಾವ್ದು ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರ್ತಿರಲ್ಲ ಅದೇ ಇಮೇಲ್ ID ಹಾಕಿ. ಯಾಕೆಂದರೆ ಇಮೇಲ್ ID ಕನ್ಫ್ಯೂಸ್ ಆಗಿ ಕೆಲವೊಬ್ಬರು ಏನು ಮಾಡ್ತಿರ್ತಾರೆ ಅಂದರೆ ಕಾಲ್ ಮಾಡಿ ಕೇಳ್ತಾರೆ, ಮತ್ತು ಹಾಗೆ ಮಿಸ್ಟೇಕ್ ಆಗಬಾರ್ದು ಅಂತೇಳಿ. ಸೊ ನೀವು ಅದನ್ನೇ ಇಮೇಲ್ ಐಡಿಯಾನ ಪ್ರೊಸೀಡ್ ಮಾಡಬೇಕು. ಓಕೆ, ಈಗ ಇಮೇಲ್ ID ಹಾಕಿದ ತಕ್ಷಣ ಕೆಳಗಡೆ ಫಿನಿಶ್ ಅಂತ ಇದೆ. ಫಿನಿಶ್ ಅಂದ್ಬಿಟ್ಟು ಈಗ ಫುಲ್ ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಒಂದು ಟೆಂಪ್ರವರಿ ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ, ನೋಡ್ಬೋದು ಇಲ್ಲಿ. ಓಕೆ, ಈಗ ಟೆಂಪ್ರವರಿ ನಂಬರ್ ಕ್ರಿಯೇಟ್ ಆದ ತಕ್ಷಣ ನೀವು ನೋಡ್ಬೋದು ಕೆಲವೊಬ್ರು ಏನು ಮಾಡ್ಲಿಕ್ಕತ್ತಾರ ಅಂದ್ರೆ ಇದೇ ನಂಬರನ್ನು ಹೋಗಿ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಲಿಕ್ಕತ್ತಾರ. ಇನ್ನೂ ಸ್ಟೆಪ್ ಅದ, ಫೋರ್ತ್ ಸ್ಟೆಪ್ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಇವ್ರದ್ದು NSPದವ್ರದ್ದು ಅಪ್ಲಿಕೇಶನ್ಸ್ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ, ನೀವು ಇನ್ಸ್ಟಾಲ್ ಮಾಡ್ಕೊಂಡು ಪ್ರೊಸೀಡ್ ಮಾಡ್ಬೋದು. ಓಕೆ, ಈಗ ಅಪ್ಲಿಕೇಶನನ್ನು ಕಾಣ್ತಿದೆಯಲ್ಲ, ಈಗ ಥರ್ಡ್ ಆಪ್ಷನನ್ನು ಕ್ಲಿಕ್ ಮಾಡಿ. KYC ಅಂತ ಇದೆಯಲ್ಲ, ಇದು ಥರ್ಡ್ ಆಪ್ಷನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಇದೆ, ಇಲ್ಲಿ ಪ್ರೊಸೀಡ್ ಮಾಡಬೇಕು. ಆ ಫಾರ್ಮ್ ಓಪನ್ ಆಗುತ್ತೆ, ಆ ಫಾರ್ಮನ್ನು ಫಿಲ್ ಮಾಡಬೇಕು. ನೀವು ಆಗಲೇ ಏನು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಅವ್ರದ್ದೊಂದು ರೆಫರೆನ್ಸ್ ನಂಬರನ್ನು ಕೊಟ್ಟಿರ್ತಾರೆ. ಆ ರೆಫರೆನ್ಸ್ ನಂಬರನ್ನು ಕಾಪಿ ಪೇಸ್ಟ್ ಮಾಡಿ. ನೀವೀಗ ಏನು ಕಾಪಿ ಪೇಸ್ಟ್ ಮಾಡ್ತಿರಲ್ಲ ಕಾಪಿ ಪೇಸ್ಟ್ ಮಾಡಿದ ತಕ್ಷಣ ಸೆಂಡ್ OTP ಅಂತ ಅನ್ಬೇಕು. OTP ಅಂದ ತಕ್ಷಣ ಈಗ ನಿಮಗೆ ಮತ್ತೊಂದು OTP ಬರ್ತದೆ. ನೋಡ್ಬೋದು ಇಲ್ಲಿ. ಓಕೆ, ಆ ರೆಫರೆನ್ಸನ್ನು ವೆರಿಫೈ ಮಾಡಿ. ರೆಫರೆನ್ಸ್ ನಂಬರನ್ನು ವೆರಿಫೈ ಮಾಡಿದ ತಕ್ಷಣ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರೊಫೈಲ್ ಮೇಲೆ ಪ್ರೊಫೈಲ್ ಕ್ರಿಯೇಟ್ ಆಗಿದ ತಕ್ಷಣ ಅಲ್ಲಿ ಕೆಳಗಡೆ ಒಂದು ಬಟನ್ ಇದೆ, ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಶನ್ ಅಂತೇಳಿ. ಆ ಪ್ರೊಸೀಡ್ ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅಲ್ಲಿ ಓಕೆ ಅಂದು ಐ ಅಗ್ರಿ ಅಂದು
ಆಧಾರ್ ಫೇಸ್ ಆರ್.ಡಿ ಈಸ್ ನಾಟ್ ಇನ್ಸ್ಟಾಲ್ಡ್ ಆನ್ ಡಿವೈಸ್, ಪ್ಲೀಸ್ ಇನ್ಸ್ಟಾಲ್ ಇಟ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಓಕೆ, ಮತ್ತೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಬೇಕು ನೀವು. ಓಕೆ, ಇಲ್ಲಿ ಮತ್ತೊಂದು ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತಾ, ಫೇಸ್ ಅಥೆಂಟಿಕೇಶನ್ದು. ಓಕೆ, ಲೆಟ್ಸ್ ಟ್ರೈ. ವಿ ಕ್ಯಾನ್ ಇನ್ಸ್ಟಾಲ್ ಹಿಯರ್. ಈಗ ಇನ್ಸ್ಟಾಲ್ ಮಾಡೋಣ್ರಿ. ಸೊ ನೀವು ಸರ್ಚ್ ಮಾಡ್ಬೋದು ಫೇಸ್ ಐ ಡಿ ಆಧಾರ್ ಆ್ಯಪ್ ಅಂತೇಳಿ, ಅಥವಾ ಫೇಸ್ ಐ ಡಿ ಅಂತೇಳಿ ಸರ್ಚ್ ಮಾಡ್ಬೋದು. ಇಲ್ಲಿ ಆಧಾರ್ ಫೇಸ್ ಐ ಡಿ ಅಂತೇಳಿ ಸೆಕೆಂಡ್ ಲಿಂಕ್ ಏನದ ಅಲ್ಲ, ಸೆಕೆಂಡ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಈಗ NSP ಪೋರ್ಟಲ್ ಆ್ಯಪಲ್ಲಿ ಹೋಗಿ ಅಲ್ಲಿ ಪ್ರೊಸೀಡ್ ಅಂತ ಇತ್ತಲ್ಲ ಅಥೆಂಟಿಕೇಶನ್ದು, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಅಥೆಂಟಿಕೇಶನ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಓಕೆ, ನೋಡ್ಬೋದು ನೀವು ಫೇಸ್ ಅಥೆಂಟಿಕೇಶನ್ದ ಪೇಜ್ ಓಪನ್ ಆಗುತ್ತೆ. ಈಗ ಫೇಸ್ ಅಥೆಂಟಿಕೇಶನ್ ಪೇಜ್ ಓಪನ್ ಆದ ತಕ್ಷಣ ಆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ರು ನಡೀತದೆ, ಮಾಡಿಲ್ಲಾದ್ರೂ ನಡೀತದೆ ನಿಮ್ಗೆ. ಓಕೆ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೇಸ್ ಅಥೆಂಟಿಕೇಶನ್ದು ಡಿವೈಸ್ನು ಓಪನ್ ಆಗುತ್ತೆ, ಪೇಜ್ ಓಪನ್ ಆಗುತ್ತೆ. ನೀವು ಫೇಸ್ ಅಥೆಂಟಿಕೇಶನ್ ಇದನ್ನ ಮಾಡಿ ವೆರಿಫಿಕೇಷನ್ ಮಾಡಿ ನೀವು ಪ್ರೊಸೀಡ್ ಮಾಡಬೇಕು. ಓಕೆ, ಈ ಫೇಸ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಇಲ್ಲಿ ರಿಯಲ್ OTR ನಂಬರನ್ನು ಜನ್ರೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೋಡ್ಬೋದು ಇಲ್ಲಿ ಎರಡು ಕಂಪೇರ್ ಮಾಡಿ ನೋಡ್ಬೋದು, ಒರಿಜಿನಲ್ ಮತ್ತು ಟೆಂಪರರಿ ರೆಫರೆನ್ಸ್ ನಂಬರನ್ನು. ಓಕೆ, ಈಗ ಇದು ಒರಿಜಿನಲ್ OTR ನಂಬರ್ ಇದೆಯಲ್ಲ, ಇದನ್ನೇ ಕಾಪಿ ಪೇಸ್ಟ್ ಮಾಡೋಣ ಅಲ್ಲಿ. ಈ OTR ನಂಬರನ್ನು ತಗೊಂಡು ಈಗ SSP ಪೋರ್ಟಲನ್ನು ಓಪನ್ ಮಾಡಿ ಲಾಗಿನ್ ಮಾಡಿ. ಓಕೆ, ಈಗ SSP ಪೋರ್ಟಲನ್ನು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನೋಡ್ರಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಲೆಟ್ಸ್ ಟೇಕ್ ಸಬ್ಮಿಟ್ ಇಟ್. ಈಗ ಸಬ್ಮಿಟ್ ಮಾಡ್ಬೋದು, ನೋಡ್ಬೋದು ನೀವು ಯಾವ ರೀತಿ ಫಾರ್ಮನ್ನು ಜನ್ರೇಟ್ ಆಗಿದೆ, ಸಬ್ಮಿಟ್ ಮಾಡ್ಬೋದು. ಓಕೆ, ಏನಾದರೂ ಪ್ರಾಬ್ಲಮ್ ಆದರೆ ಕೇಳ್ಬೋದು ನೀವು ಕಮೆಂಟ್ ಬಾಕ್ಸಲ್ಲಿ. ಓಕೆ, ಥ್ಯಾಂಕ್ ಯು.